ಇಂದಿನ ಒಂದು ಬೆಂಗಳೂರಿನ ಲಯನ್ಸ್ ಕ್ಲಬ್ ವತಿಯಿಂದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಂತ ಬಿಟ್ಟು ಆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಆಗಿರ್ತಕ್ಕಂತಹ ನಮ್ಮ ಸಂಬಂಧಿಗಳು ಆಗಿರ್ತಕ್ಕಂತಹ ಹಾಗೂ ನಮ್ಮ ಅಣ್ಣನವರ ಮಿಸಸ್ ಅವರು ಆಗಿರ್ತಕ್ಕಂತಹ ಮೀನಾರವರು ಕೇಳ್ಕೊಂಡಾಗ ನಾವು ಹೃದಯಪೂರ್ವಕವಾಗಿ ಆಯ್ತು ಬನ್ನಿ ಮೇಡಮ್ ಮಾಡಿ ಅಂತ ಬಿಟ್ಟು ನಾವು ಹೃದಯ ಸ್ಪರ್ಶಿ ಸ್ವಾಗತಿಸಿದ್ದೀವಿ. ಇವತ್ತು ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಲಯನ್ಸ್ ಕ್ಲಬ್ಬಿನ ಸದಸ್ಯರು ಖಜಾಂಚಿಗಳು ಆಗಿರ್ತಕ್ಕಂಥ ಎಲ್ಲ ಮೇಡಮ್ ಅವ್ರಿಗೂ ಹಾಗೂ ನಮ್ಮ ತಂದೆಯವರ ಅಣ್ಣನ ಮಗನಾಗಿರ್ತಕ್ಕಂತಹ ಅಶೋಕಣ್ಣವರು ಇವೆಲ್ಲರೂ ಸಹ ಇವತ್ತು ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ಮೊದಲನೇದಾಗಿ ನಾನು ನಮ್ಮ ದೊಡ್ಡಪ್ಪನವನ್ನು ಇವತ್ತು ನಾನು ಸ್ಮರಿಸ್ತೀನಿ. ಯಾಕೆಂದ್ರೆ ಇವತ್ತು ಅವರಿಲ್ಲ. ನಾನು ಡಿಗ್ರಿ ಕಾಲೇಜನ್ನು ಪ್ರಾರಂಭ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ನನಗೆ ಬೆಂಗಳೂರು ಅಷ್ಟೊಂದು ಪರಿಚಯ ಕಡಿಮೆ. ಎಲ್ಲ ಡಿಪಾರ್ಟ್ಮೆಂಟನ್ನು ಭೇಟಿ ಮಾಡಿಸಿ ಅಲ್ಲಿ NS ಬಿಲ್ಡಿಂಗ್ ಸೆಕ್ರೆಟರಿಯೇಟ್ ಆಗಿರ್ಬೋದು, ವಿಧಾನಸೌಧಕ್ಕಾಗಿರ್ಬೋದು, ಆ ಕಾಲೇಜ್ ಸ್ಯಾಂಕ್ಷನ್ ಆಗೋವರೆಗೂ ಬಿಡಲಿಲ್ಲ, ಜೊತೆ ಇಟ್ಕೊಂಡು. ಇವತ್ತೇನಾದರೂ ಆ ಕಾಲೇಜ್ ಸ್ಯಾಂಕ್ಷನ್ ಆಯ್ತಂದರೆ ಪ್ರಮುಖವಾಗಿ ನಮ್ಮ ದಿವಂಗತ TR ಕೆಂಪಣ್ಣನವರು, ನಮ್ಮ ದೊಡ್ಡಪ್ಪನವರು, ಹಾಗೂ ನಮ್ಮ ದಿವಂಗತ B ಸತ್ಯನಾರಾಯಣ ಸಾಹೇಬ್ರವರು, ಅವರೆಲ್ಲರ ಒಂದು ಪರಿಶ್ರಮದಿಂದ ಇವತ್ತು ಕಾಲೇಜು ಸ್ಥಾಪನೆ ಆಯಿತು. ಇವತ್ತು ಅವತ್ತು ಇದ್ದಿದ್ದು ನಮ್ಮ ದೊಡ್ಡಪ್ಪರು ತುಂಬ ಖುಷಿ ಪಡೋರು. ಅವರು ಊರಿನ ಕಡೆಯಿಂದ ಯಾರೋ ಹೋದ್ರು ಅಂತಂದ್ರೆ ಪ್ರಾಣ ಬಿಟ್ಬಿಡ್ತಾರೆ. ಅಂದ್ರೆ ಪ್ರಾಣ ಬಿಡ್ತಾರೆ ಅಂದ್ರೆ ಅಷ್ಟೊಂದು ಆಸೆ ಅವರಿಗೆ, ಅಷ್ಟೊಂದು ಅಭಿಮಾನ. ಅಲ್ಲಿ ಕರ್ಕೊಂಡು ಹೋಗೋದು, ಬಕ್ಕಂಬರೋದು, ಅನಂತ ಎಲ್ಲಾದ್ರೂ ಒಂದು ತಿಂಡಿ, ಈಗ ದೋಸೆ ಬೆಂಗಳೂರಲ್ಲಿ ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅಲ್ಲೋಗಿ ಬಾಯಲ್ಲಿ ಚೆನ್ನಾಗಿ ತಿಂಡಿ ಮಾಡ್ತಾರೆ, ಇಲ್ಲಿ ದೋಸೆ ಮಾಡ್ತಾ ಇರ್ಬೋದು, ತಿನ್ಕೊಂಬರೋಣ ಅಂತ ಕರ್ಕೊಂಡವರು. ಅಂದ್ರೆ ಒಂದು ಕಡೆನೇ ಬಿಡ್ತಿರ್ಲಿಲ್ಲ. ಆ ಕಾಲೇಜ್ ಸ್ಯಾಂಕ್ಷನ್ ಜೊತೆ ಇಟ್ಕೊಂಡು ಅವರು ನನಗೆ ಇವತ್ತು ಕಾಲೇಜನ್ನು, ಡಿಗ್ರಿ ಕಾಲೇಜನ್ನು ಸ್ಯಾಂಕ್ಷನ್ ಅದಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಖಂಡಿತವೂ ಸಹ ಇವತ್ತು ಮಣ್ಣವರು ಅಷ್ಟೇ ಅಭಿಮಾನ ಇಟ್ಕೊಂಡಿದ್ದಾರೆ. ಇವತ್ತು ಈ ಥರ ಒಂದು ಕ್ಲಬ್ ವತಿಯಿಂದ ನಾವು ನಿಮ್ಮಲ್ಲಿ ಕಾರ್ಯಕ್ರಮ ಮಾಡ್ಬೇಕಂದಾಗ ಆಯ್ತು ಬನ್ನಿ ಅಂತ ಹೇಳಿದೆ. ಹೋದ ವರ್ಷ ಇದೇ ರೀತಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಆ ಆಯೋಜನೆ ಮಾಡಿದ ಸಂದರ್ಭದಲ್ಲಿ ನಮಗೆ 10,000 ರೂಪಾಯಿಗಳನ್ನು ಕೊಟ್ಟಿದ್ರು. ಅಂದರೆ ಬುಕ್ಸ್ ಕೊಡಿಸಿದ್ರು. ಆ ಬುಕ್ಸ್ನ ಪರ್ಚೇಸ್ ಮಾಡಿದ್ರೆ ಅಮೌಂಟನ್ನು ಕೊಟ್ಟಿದ್ರು, 10,000 ರೂಪಾಯಿ ಚೆಕ್ ಕೊಟ್ಟಿದ್ರು. ಅದೇ ರೀತಿ ಈ ಸರಿಗೂ ಸಹ ನಾ ಆಕ್ಚುಲಿ ಏನು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಬಟ್ ಏನಂದ್ರೆ ಒಂದು ಮೆಮೊರಬಲ್ ಆಗಿ ಉಳಿಯುತ್ತಲ್ಲ ಅನ್ನೋದೇ. ಯಾಕಂದ್ರೆ ನಾವು ಸಾಕಷ್ಟು ಬಂಡವಾಳ ಹಾಕಿ ಮಾಡಿದ್ವಿ, ಅದೆಲ್ಲ ಮುಖ್ಯ. ನನ್ಗಲ್ಲಿ 1 ರೂಪಾಯಿ ಕೊಡ್ಲಿ, 10 ರೂಪಾಯಿ ಕೊಡ್ಲಿ, 1,000 ರೂಪಾಯಿ ಕೊಡ್ಲಿ, 10,000 ಕೊಡ್ಲಿ, ಅದು 1 ಲಕ್ಷಕ್ಕೆ ಕೋಟಿಗೆ ಬೆಲೆ ಬರುತ್ತೆ. ಯಾಕೆಂದ್ರೆ ಅದು ಮೆಮೊರಬಲ್ ಆಗಿ ಇಂಥ ಟೈಮ್ನಲ್ಲಿ ಇಂಥ ಶಾಲೆಗೆ ಹೋಗಿ ಕೊಟ್ಟಿದ್ದು ಅಂತ ಬಿಟ್ಟು ನಾವು ಇನ್ನ ಅದು ಆಫೀಸ್ನಲ್ಲಿ ಇರುತ್ತೆ. ಅದು ಬಂದ್ ಕಡೆ ಎಲ್ಲ ಅಲ್ಲಿಗೆ ವಿಸಿಟ್ ಕೊಡ್ತಾ ಇರ್ತಾರೆ. ಯಾರ್ಯಾರು ಬರ್ತಾರೆ ಡಿಪಾರ್ಟ್ಮೆಂಟ್ ಅವರು, ಆಗಿರ್ಬೋದು, ಅಥವಾ ಯೂನಿವರ್ಸಿಟಿಯಿಂದ ಆಗಿರ್ಬೋದು, ಇನ್ಸ್ಪೆಕ್ಷನ್ ಬರ್ತಾ ಇರ್ತಾರೆ, ಅಥವಾ BO ಆಫೀಸಿಂದ ಬರ್ತಾ ಇರ್ತಾರೆ, ಸ್ಟೂಡೆಂಟ್ಸ್ ಬರ್ತಾ ಇರ್ತಾರೆ, ಅಥವಾ ಪೇರೆಂಟ್ಸ್ ಬರ್ತಾ ಇರ್ತಾರೆ, ಎಲ್ಲರೂ ನೋಡ್ತಾ ಇರ್ತಾರೆ. ಅದು ಹಾಗೆ ಒಂದು ಮೆಮೊರಬಲ್ ಆಗಿ ಉಳಿಲಿ ಅಂತ ಹೇಳ್ಬಿಟ್ಟು ನಾನು ಈ ತರ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ವ್ಯಕ್ತಿಗಳ ಒಂದು ಫೋಟೋನು, ಹಾಗೂ ನ್ಯಾಷನಲ್ ಲೀಡರ್ಸ್ ಗಾಂಧೀಜಿ ಆಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಈ ರೀತಿ ಟೋಟಲ್ 20 ಫೋಟೋಗಳನ್ನು ನಾವು ಇದು ಮಾಡಿದ್ವಿ. ಆ 20 ಫೋಟೋಗಳು ಗಿಫ್ಟ್ ಕೊಡ್ತಾ ಇರ್ತಕ್ಕಂಥ ಲಯನ್ಸ್ ಕ್ಲಬ್ ವತಿಯಿಂದ ಅದಲ್ಲ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಅವೇರ್ನೆಸ್ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳ್ಬಿಟ್ಟು, ಮೊಬೈಲ್ ಬಳಕೆ ಏನಾದ್ರು ಅದರಿಂದ ಉಪಯೋಗ ಆಗುತ್ತೆ ಅಥವಾ ಉಪಯೋಗ ಆಗಲ್ವೇ ಅನ್ನೋದ್ರ ಬಗ್ಗೆ, ಅಥವಾ ಪರಿಸರ ಕಾಳಜಿ ಬಗ್ಗೆ, ಅಥವಾ ನಿಮ್ಮದೇ ಆದಂತ ಏನಾದ್ರು ಕ್ವಶನ್ಸ್ ಕೇಳೋದಕ್ಕೆ ಸಂಬಂಧಪಟ್ಟಂತ ಉತ್ತರ ಮೇಡಮ್ ಕೊಡ್ತಾರೆ. ಹೊಸ ಬಹಳ ಚೆನ್ನಾಗಿ ಒಂದು 1 ಅವರ್ ಟೀಚ್ ಮಾಡಿದವರು. ಮತ್ತೆ ಮಕ್ಕಳ ಹತ್ರ ಏನು ಡಿಸ್ಕಸ್ ಮಾಡಿಬಿಟ್ಟು ಅನ್ನೋದು ಮತ್ತೆ ಈಗ ನಾವು ಲಾಸ್ಟ್ ಪ್ರೈಸಸ್ ಸಹ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಆದ್ರಿಂದ ನಮ್ಮಲ್ಲಿ ಯಾವಾಗಲೂ ನೀವು ಪಾಠ ಪ್ರವಚನ ಮಾಡ್ತಲೇ ಇರ್ತೀವಿ. ಆದ್ರೆ ಇಂಥ ಒಂದು ಸುವರ್ಣಾವಕಾಶವು ಸಿಗೋದು ಬಹಳ ಅಪರೂಪ. ಅಂತ ಒಂದು ಕಾರ್ಯಕ್ರಮನ ಇವತ್ತು ನಮ್ಮ ಕಾಲೇಜಿನಲ್ಲಿ ಆಯೋಜನೆ ಮಾಡ್ತಾರೆ. ಮೊದಲನೇದಾಗಿ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ಉಪನ್ಯಾಸಕ ವೃಂದದವರ ಪರವಾಗಿ, ಲಯನ್ಸ್ ಕ್ಲಬ್ನ ವತಿಯ ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಕಾರ್ಯದರ್ಶಿಗಳಿಗೂ, ಖಜಾಂಚಿಗಳಿಗೂ ಎಲ್ಲರಿಗೂ ಸಹ ನಾನು ತುಂಬುವುದಾದ ಅಭಿನಂದನೆಗಳ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇವತ್ತೇನು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಇದೇ ರೀತಿಯ ಕಾರ್ಯಕ್ರಮ ಸದಾಕಾಲ ನಡೀತಾ ಇರಲಿ ಅಂತ ಹೇಳ್ಬಿಟ್ಟು ನಾನು ಸಹ ಭಾವಿಸ್ತಾ, ಹಾಗೆಯೇ ಈ ಬಂದಿರ್ತಕ್ಕಂಥ ಎಲ್ಲ ಮೇಡಮ್ ಅವರು ಯಾಕಂದ್ರೆ ಬೆಂಗಳೂರಿನಲ್ಲಿ ಇರ್ತಾರೆ. ನಾವು ಆ ಟೌನ್ಗೆ ಹೋಗಕ್ಕೆ ನೀವು ಇಷ್ಟಪಡ್ತಾರೆ, ಆಗ ಬೆಂಗಳೂರಲ್ಲಿ ತಗೊಂಡು ಹಳ್ಳಿ ಕಡೆ ಬರಬೇಕು, ಅಲ್ಲಿಂದ ನೋಡ್ಬೇಕು, ಅಲ್ಲಿ ಮಾತ್ರ ಅಲ್ಲಿ ಮಕ್ಕಳು ಮಾತಾಡಿಸ್ಬೇಕು ಅಂತೇಳಿ. ಯಾಕಂದ್ರೆ ಬೆಂಗಳೂರು ಕಾಮನ್ ಆಗೆಲ್ಲ ನೋಡಿತಲ್ಲ ಸ್ಟೂಡೆಂಟ್ಸ್, ಅಲ್ಲಿನ ಡಿಫ್ರೆಂಟ್ ಟೈಪ್ ಆಫ್ ಸ್ಟೂಡೆಂಟ್ಸ್ ಇರ್ತಾರಲ್ಲಿ ಅದಲ್ಲ. ಅದರಿಂದ ಬರಬೇಕು, ಏನಾದ್ರು ಒಂದು ವಿಚಾರನ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಬಹಳ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಈ ರೀತಿ ಮನೋಭಾವನೆ ಉಳ್ತಕ್ಕಂಥವ್ರು ಬಹಳ ಕಡಿಮೆ, ಬಹಳ ವಿರಳ. ಅದ್ರಲ್ಲಿ ಅವ್ರಾಯ್ತು ಅವ್ರ ಮಟ್ಟಿಗೆ ಆಯ್ತು. ಅಂಥದ್ರೊಳಗೆ ಏನಾದ್ರು ತಮ್ಮದೇ ಆದಂಥ ಒಂದು ಸರ್ವಿಸನ್ನು, ಸೋಷಿಯಲ್ ಸರ್ವಿಸನ್ನು ಮಾಡ್ಬೇಕಂತ ಹೇಳ್ಬಿಟ್ಟು ಬಂದಿದ್ದಾರೆ. ಅದರ ಒಂದು ನೇತೃತ್ವ ಇವತ್ತು ನಮ್ಮ ಅಶೋಕಣ್ಣ ವಹಿಸ್ಕೊಂಡು ಅವ್ರ ಮನೆಯವ್ರನ್ನ ಕರ್ಕೊಂಡು ಜೊತೆಗೆ ಆ ಎಲ್ಲ ಸದಸ್ಯರನ್ನು ಕರ್ಕೊಂಡು ಬಂದಿದ್ದಾರೆ. ತುಂಬಾ ಸಂತೋಷ ಆಯಿತು. ಖಂಡಿತವಾಗ್ಲೂ ಸಹ ಇದೇ ರೀತಿಯ ಕಾರ್ಯಕ್ರಮ ಸದಾಕಾಲ ಅದೇ ರೀತಿ ನಡೀತಾ ಇರಲಿ. ಅದರಿಂದ ಸಾಧ್ಯದಷ್ಟು ಲಯನ್ಸ್, ಯಾಕಂದ್ರೆ ಹಿಂದೆ ನಮ್ಮ ಮಾವರೇನು ಲಾಯರ್ ಅಂತ ಎಂಟನಪ್ಪರ ಇದ್ದು, ಅವರು ಸಹ ರೋಟರಿ ಕ್ಲಬ್ನಲ್ಲಿ, ನಾನು ಕನ್ಫ್ಯೂಸ್ ಮಾಡ್ಕೊಂಡು ಲಯನ್ಸ್ ಕ್ಲಬ್ ಅಂತ ಹೇಳಿದೆ, ಅದರ ಸಿರಾದಲ್ಲಿ ಇದೆ ರೋಟರಿ ಕ್ಲಬ್ ಅಂತೇಳಿ. ನಮ್ಮಲ್ಲಿ ಟಿವಿನೂ ಸಹ ಇದು ಮಾಡಿದ್ದಾರೆ. ಈ ಥರ ಕಾರ್ಯಕ್ರಮ ಸದಾಕಾಲ ನಡೀತಾ ಇರಲಿ.
ಖಂಡಿತವಾಗ್ಲೂ ಸಹ ಇವತ್ತು ಏನು ಇವರೆಲ್ಲರೂ ಬಂದಿದ್ದಾರೋ ಅವರಿಗೆ ಮತ್ತೊಮ್ಮೆ ನಮ್ಮ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ರೀತಿಯ ಕಾರ್ಯಕ್ರಮ ಸದಾ ರೀತಿ ನಡೀತಾ ಅಂತ ಹೇಳ್ತಾ ಎಲ್ಲರಿಗೂ ಒಂದು ನೋಟ್ಬುಕ್ ಅನ್ನು ಸಹ ಕೊಡೋದಕ್ಕೆ ಪೆನ್ನು ಮತ್ತು ನೋಟ್ಬುಕ್ ಎಲ್ಲ ಮಕ್ಕಳಿಗೂ ಅಲ್ಲಿಂದ ಮುಂಚೆನೆ ಹೇಳಿದರು ಅದೆಲ್ಲ ಬಿಟ್ಟು ಆ ಗಿಫ್ಟ್ ಸಹ ತಂದಿದ್ದಾರೆ. ನಿಮ್ಗೆ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಸಹ ನನ್ನ ತುಂಬುರ್ಗದ ಅಭಿನಂದನೆ ಸಲ್ಲಿಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಮಕ್ಕಳೆಲ್ಲ ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ನಿಮ್ಮ ಸ್ಟಡೀಸ್ ಎಲ್ಲ? ಲಯನ್ಸ್ ಕ್ಲಬ್ಬಿಂದ, ಸಮರ್ಪಣ್ ಲಯನ್ಸ್ ಕ್ಲಬ್ಬಿಂದ ನಾವು ಬೆಂಗಳೂರಿಂದ ಬಂದಿದ್ದೀವಿ ನಿಮ್ಮ ಕಾಲೇಜ್ಗೆ. ಒಂದು ಯೂತ್ ಅವೇರ್ನೆಸ್ ಪ್ರೋಗ್ರಾಮ್ ಕೊಡೋಣ ಅಂತ, ಮತ್ತು ಇಮೇಜ್ ಬಿಲ್ಡಿಂಗ್ ಅಂತ ನಿಮ್ಮ ಶಾಲೆಗೆ ನಮ್ಮ ಕಡೆಯಿಂದ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಫೋಟೋಗಳು ಕೊಡ್ತಿದ್ದೀವಿ ಕೊಡುಗೆಯಾಗಿ. ಮತ್ತು ಮಕ್ಕಳಿಗೆ ಬುಕ್ಸ್ ಮತ್ತು ಪೆನ್ನು ಸ್ಟೂಡೆಂಟ್ಸ್ಗೆ ಕೊಡ್ತಾಯಿದ್ದೀವಿ. ಸೊ ನೀವೆಲ್ಲ ಮುಂದಿನ ಪ್ರಜೆಗಳು, ಚೆನ್ನಾಗಿ ಓದಿ ಮುಂದೆ ಬರಬೇಕು. ನಿಮ್ಮ ಆಸೆಗಳು ಪೂರೈಸಲಿ. ಬೆಸ್ಟ್ ಆಫ್ ಲಕ್. PU ಮಕ್ಕಳು ಅಂತ ಕೇಳ್ಪಟ್ಟೆ. ಸೊ ಹೌ ಡಿಫ್ರೆಂಟ್ ನಿಮ್ಮ ಸ್ಕೂಲಿಗೂ ಕಾಲೇಜಿನ ಪ್ರವೇಶಕ್ಕೂ ತುಂಬ ಡಿಫ್ರೆನ್ಸ್ ಅನ್ನಿಸ್ತಿದ್ಯಾ, ಅಥವಾ ಇಲ್ಲ ಮೇಡಮ್ ಸ್ಕೂಲ್ ಥರನೇ ಇದೆ ಇಲ್ಲೂ ಅನ್ನಿಸ್ತಿದ್ಯಾ? ಇಲ್ಲ ಮೇಡಮ್ ನಾವೆಲ್ಲ ಕಾಲೇಜ್ ಮಕ್ಕಳಾಗ್ಬಿಟ್ಟಿದೀವಿ ಈಗ ಅನ್ನಿಸ್ತಿದ್ಯಾ? ನೋಡು ಅಲ್ಲಿ ಬಂತು ನೋಡು, ಹಿಂಗೆ ಅಂದ್ರು ಅವರು, ಕಾಲೇಜ್ ಮಕ್ಕಳಾಗಿದ್ದೀವಿ ಅಂತ. ನೈಸ್. ಸೊ ಕಾಲೇಜ್ ಮಕ್ಕಳು ಅಂದ ತಕ್ಷಣ ನಮ್ಮ ಜೊತೆಗೆ ಒಂದು ಫ್ರೀಡಮ್ ಜೊತೆಗೆ ಭುಜದ ಮೇಲೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿನೂ ಶುರು ಆಗುತ್ತೆ ಅಲ್ವಾ? ಏನು ಅಂದರೆ ಸ್ಕೂಲಲ್ಲಿ ಇರೋ ತನಕ ಅಪ್ಪ ಅಮ್ಮಂದ್ರು, ಪೋಷಕರು ಎಲ್ಲರೂ ನಮ್ಮ ಜೊತೆಗಿರ್ತಾರೆ. ನೋಟ್ಸ್ ಇರಬಹುದು, ಇನ್ನೊಂದಿರ್ಬೋದು, ನಮ್ಮನ್ನೊಂದು ಮಗು ಥರ ನೋಡಿರ್ತಾರೆ. ಆದರೆ ಕಾಲೇಜಿಗೆ ಎಂಟ್ರ್ ಆಗಿದ ಕೂಡಲೇ ನಮ್ಮ ಫ್ರೀಡಮ್ ಜೊತೆಗೆ ತುಂಬ ಭಾರ ಅನ್ಸೋ ಹಂಗಾಗುತ್ತೆ. ಯಾಕೆಂದರೆ ನೋಟ್ಸ್ ನಾವೇ ಪ್ರಿಪೇರ್ ಮಾಡ್ಕೋಬೇಕು, ಬುಕ್ಸ್ಗಳು ನಾವೇ ನೋಡ್ಕೋಬೇಕು, ಅಪ್ಪ ಅಮ್ಮಂದ್ರೆ ಇಂಟರ್ಫಿಯರೆನ್ಸ್ ಮಾಡಲ್ಲ, ಎಷ್ಟೊಂದು ವಿಷಯಗಳಿರುತ್ತೆ ಅಲ್ವಾ? ನಾವು ತುಂಬ ದೊಡ್ಡವರಾಗ್ಬಿಟ್ವಾ ಅಂತ ಒಂದು ಕಡೆ ಅನಿಸ್ತಾ ಇರುತ್ತೆ. ಅಂದರೆ ಒಂದು ಕಡೆ ಫ್ರೀಡಮು ಇರುತ್ತೆ, ಒಂದು ಕಡೆ ಭುಜದ ಮೇಲೆ ತುಂಬ ಶೋಲ್ಡರ್ ರೆಸ್ಪಾನ್ಸಿಬಿಲಿಟಿ ಅಂತೂ ಅನಿಸುತ್ತೆ. ಅದೇ ಒಂದು ನಿಟ್ಟಿನಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಮ ಜೊತೆ ಎಲ್ಲ ಮತ್ತೆ ನಾನು ಮಾತಾಡ್ತೀನಿ ಕೆಲವೊಂದು ವಿಷಯಗಳ ಬಗ್ಗೆ. ನಿಮ್ಮ ಮೇಡಮ್ ಒಂದು ವಿಷಯ ಹೇಳಿದಾರೆ ನನಗೆ, ಮಾತಾಡಿ ಅವ್ರ ಜೊತೆಗೆ ಅಂತ. ನಿಮ್ಗೆ ಏನಾದರೂ ಒಂದು ಮ್ಯಾಮ್ ನಮಗೆ ಇದ್ರ ಬಗ್ಗೆ ಏನಾದರೂ ಹೇಳಕ್ಕಾಗತ್ತಾ ಅಂತ ಏನಾದರೂ ಇದ್ರೆ ಅದ್ರ ಬಗ್ಗೆನೂ ನಾವು ಮಾತಾಡೋಣ. ಈಗ ಸದ್ಯಕ್ಕೆ ನಾನು ನಿಂತ್ಕೊಂಡಿರೋದೇನು ಅಂತಂದ್ರೆ, ನಾವೆಲ್ಲ LCB ಸಮರ್ಪಣ್ ಲಯನಸ್ ಅಂತ ಲಯನ್ಸ್ ಕ್ಲಬ್ ವತಿಯಿಂದ ಬಂದಿದ್ದೀವಿ. ಇವತ್ತು ನಿಮ್ಮ ಶಾಲೆಗೆ ನಿಮ್ಮ ಪ್ರಿನ್ಸಿಪಲ್ರು ಏನು ಹೇಳಿದ್ರು ಅಂತಂದ್ರೆ, ನಮ್ಮ ಶಾಲೆಗೆ, ನಮ್ಮ ಕಾಲೇಜಿಗೆ ಈ ಜ್ಞಾನಪೀಠ ಪ್ರಶಸ್ತಿ, ನ್ಯಾಷನಲ್ ಲೀಡರ್ಸ್ದು ಇವ್ರದೆಲ್ಲ ಭಾವಚಿತ್ರಗಳು ಬೇಕು ಅಂತ ಕೇಳಿದ್ರು. ಹಾಗಾಗಿ ನಾವು ಅದನ್ನ ಒಂದು ಇಮೇಜ್ ಬಿಲ್ಡಿಂಗ್, ಅಂದ್ರೆ ನಮ್ಮ ಒಂದು ಕ್ಲಬ್ಬಿನ ಇಮೇಜ್ ಬಿಲ್ಡ್ ಆಗುತ್ತೆ ಅನ್ನೋ ಒಂದು ಉದ್ದೇಶ, ಪ್ಲಸ್ ಮಕ್ಕಳಿಗೂ ಅದು ಸೌಕರ್ಯ ಆಗ್ಲಿ ಅಂತ ಒಂದು ಇದರಲ್ಲಿ ಬಂದಿದ್ದೀವಿ. ಅವರು ನಮ್ಮ ಪ್ರೆಸಿಡೆಂಟ್ ಅವರು ನಿಮ್ಮೆಲ್ರಿಗೂ ಹಂಗೆ ಹೋದ್ರೆ ಚೆನ್ನಾಗಿರಲ್ಲ, ಮಕ್ಕಳನ್ನ ನೋಡಕ್ ಹೋಗ್ತಿದೀವಿ ಅಂತ ಬುಕ್ಸು, ಪೆನ್ಸು ಅದೆಲ್ಲನೂ ತಂದಿದ್ದಾರೆ. ಹೀಗಾಗಿ ಇದನ್ನ ಒಂದು ಸ್ಮಾಲ್ ಕಾರ್ಯಕ್ರಮ ತರ ಮಾಡಿಕೊಂಡು ಇದಾದ ನಂತರ ನಿಮ್ ಜೊತೆ ಎಲ್ಲ ನಾನು ಮತ್ತೆ ಒಂದು ಚರ್ಚೆ ರೂಪದಲ್ಲಿ ವಿಲ್ ಟಾಕ್. ಓಕೆ.